ಶಾಲಾ ಕಟ್ಟಡದ ಒಳಗೆ ಸಿಲುಕಿಕೊಂಡಿರುವವರಿಗೆ ರಕ್ಷಣಾ ಕಾರ್ಯಾಚರಣೆ ಜೋರಾಗ್ತಾ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಶಾಲಾ ಕಟ್ಟಡದಲ್ಲಿ ಬೆಂಕಿಯ ಕೆನ್ನಾಲಿಗೆ ಕ್ಷಣದಿಂದ ಕ್ಷಣಕ್ಕೆ ಜೋರಾಗ್ತಾ ಇದೆ. ಶಾಲಾ ಕಟ್ಟಡ ವಿದ್ಯಾರ್ಥಿಗಳು ಪಾಠವನ್ನು ಕೇಳ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತ ಆಗಿದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಹಲವರ ಸ್ಥಿತಿ ಕ್ರಿಟಿಕಲ್ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಈ ಸಾವು ನೋವುಗಳ ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ನಿಮಗೆ ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಆದಂತಹ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದು ಗಮನದಲ್ಲಿರಬಹುದು. ಅಲ್ಲೂ ಕೂಡ ಶಾಲಾ ಮೆಸ್ ಕಟ್ಟಡದ ಮೇಲೆ ಇದೇ ರೀತಿ ಯುದ್ಧ ವಿಮಾನ ಅಪ್ಪಳಿಸಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ದುರಂತ ಹೇಗಾಯ್ತು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ ಹೇಳಿ? ಪ್ರೇಮ್ ನೋಡಿ, ಈ ಫ್ಲೈಟ್ ಕ್ರ್ಯಾಶ್ ಆಗಲಿಕ್ಕೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿರ್ದಿಷ್ಟವಾದಂಥ ಮಾಹಿತಿಗಳು ಸಿಕ್ಕಿಲ್ಲ. ಆದರೆ ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಇದೊಂದು ಟ್ರೈನಿ ಫ್ಲೈಟ್ ಆಗಿರುವಂಥದ್ದು, ಅಂದರೆ ತರಬೇತಿ ಯುದ್ಧ ವಿಮಾನ ಆಗಿರುವಂಥದ್ದು F-7. ಇದು ಚೀನಾ ಮೇಡ್ ಆಗಿರುವಂಥದ್ದು. ರೋಟಿನ್ ಟ್ರೈನಿಂಗ್ ಪರ್ಪಸ್ಗೆ ಈ ಒಂದು ವಿಮಾನವನ್ನು ಹಾರಾಟ ನಡೆಸಲಾಗ್ತಾ ಇತ್ತು. ಢಾಕಾದ ಸುತ್ತಮುತ್ತ ಹಾರಾಟ ನಡೆಸಬೇಕಾದಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಎರರ್ನಿಂದ ಈ ಒಂದು ಫ್ಲೈಟ್ ಕ್ರ್ಯಾಶ್ ಆಗಿದೆ ಅನ್ನುವಂಥದ್ರ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದ್ದಾವೆ. ಮುಖ್ಯವಾಗಿ ನೋಡಿ, ಢಾಕಾದ ಉತ್ತರ ಭಾಗದಲ್ಲಿರುವಂತಹ ಮೈಲ್ ಸ್ಟೋನ್ ಅನ್ನುವಂತಹ ಶಾಲೆ ಮತ್ತು ಕಾಲೇಜು ಇರುವಂತಹ ಪ್ರದೇಶದ ಮೇಲೆ ಈ ಒಂದು ಯುದ್ಧ ವಿಮಾನ ಪತನ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಈಗಿರುವಂಥ ಮಾಹಿತಿಗಳ ಪ್ರಕಾರ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಮತ್ತು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಮತ್ತು ಈಗ ಫ್ಲೈಟ್ ಕ್ರ್ಯಾಶ್ ಆಗಿರುವಂಥ ಹಿನ್ನೆಲೆಯಲ್ಲಿ ಅವಶೇಷಗಳ ಅಡಿಯಲ್ಲಿ ಮತ್ತಷ್ಟು ಜನರು ಇರಬಹುದಾದಂಥ ಸಾಧ್ಯತೆಗಳು ಇದ್ದಾವೆ. ಸೊ ಹೀಗಾಗಿ ಸಾವು ನೋವಿನ ಸಂಖ್ಯೆಯು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೆಚ್ಚಾಗುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅವಶೇಷಗಳ ಅಡಿಯಲ್ಲಿ ಜನರು ಸಿಲುಕಿರುವಂತಹ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಈಗ ಸ್ಥಳಕ್ಕೆ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಫೈರ್ ಇಂಜಿನ್ ಸೇರಿದಂತೆ ಬೇರೆ ಬೇರೆ ರಕ್ಷಣಾ ತಂಡಗಳು ಕೂಡ ಈಗ ಸ್ಥಳಕ್ಕೆ ದೌಡಾಯಿಸಿರುವಂಥದ್ದು. ಬೆಂಕಿಯನ್ನು ನಂದಿಸುವ ಕೆಲಸ ಮಾಡೋದ್ರ ಜೊತೆಗೆ ಅವಶೇಷಗಳನ್ನು ತೆರವು ಮಾಡಿ ಕೆಳಗಡೆ ಜನರಿದಾರ ಇಲ್ವಾ ಅನ್ನುವಂಥದ್ದನ್ನು ಕೂಡ ಖಚಿತಪಡಿಸಿಕೊಳ್ಳುವಂಥ ಕೆಲಸವನ್ನ ಮಾಡಲಾಗ್ತಾ ಇರುವಂಥದ್ದು. ಈಗ ಬಾಂಗ್ಲಾದೇಶದ ಸರ್ಕಾರದ ವಕ್ತಾರರ ಮೂಲಕ ಬಂದಿರುವಂಥ ಮಾಹಿತಿಗಳು ಓರ್ವ ಸಾವನ್ನಪ್ಪಿದ್ದು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮತ್ತು ಸಾವು ನೋವುಗಳ ಸಂಖ್ಯೆ ಹೆಚ್ಚಬಹುದು ಅನ್ನುವಂಥ ಮಾಹಿತಿಗಳು ಬಂದಿದೆ. ಈ ಶಾಲಾ ಆವರಣದಲ್ಲಿ ಈ ಒಂದು ಫ್ಲೈಟ್ ಕ್ರ್ಯಾಶ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳು, ವಿದ್ಯಾರ್ಥಿಗಳು, ಅದರಲ್ಲೂ ಶಿಕ್ಷಕರು ಇವರು ಕೂಡ ಮೃತಪಟ್ಟಿರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಮ್ಮೆ ಅವಶೇಷಗಳ ತೆರವು ಶುರುವಾದ ಮೇಲೆ ಸಾವು ನೋವಿನ ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಹೇಳ್ಬೋದು. ಪ್ರೇಮ್,